ನ್ಯಾಯಯುತ ಬೆಲೆಗಾಗಿ ಪ್ರತಿಭಟಿಸ್ತಾ ಇದ್ದಂತ ಅನ್ನದಾತರನ್ನ ಅರೆಸ್ಟ್ ಮಾಡಲಾಗಿದೆ. ಕುಡ್ತಿನಿಯಲ್ಲಿ ಅನ್ನದಾತರ ಆಕ್ರೋಶಕ್ಕೆ ಪೊಲೀಸ್ ಬ್ರೇಕ್ ಹಾಕೋಕೆ ಮುಂದಾಗಿರುವಂತದ್ದು. ನಮಗೆ ನ್ಯಾಯಯುತ ಬೆಲೆ ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಂತದ್ದು ರೈತರು. ಕುಡತಿನಿಯಲ್ಲಿ ಅನ್ನದಾತರ ಆಕ್ರೋಶಕ್ಕೆ ಬ್ರೇಕ್ ಹಾಕಿದ್ದಾರೆ ಪೊಲೀಸರು. ನ್ಯಾಯ ಕೇಳಿದಂತ ರೈತರಿಗೆ ಗೋಳಾ ತುಡಿಸಿದ್ದಾರೆ. ಮಿತ್ತಲ್ ಹೆಸರಿನಲ್ಲಿ ಭೂಮಿ ಪಡೆದು ಜಿಂದಾಲ್ಗೆ ಪರಭಾರೆಯನ್ನ ಕೊಡಲಾಗಿತ್ತು. ಕೆಎಡಿಬಿ ಭೂದಾಹಕ್ಕೆ ಬಲಿಯಾದ್ರ ಹಾಗಿದ್ರೆ ಕುಡತಿನಿಯ ಅನ್ನದಾತರು 14 ವರ್ಷಗಳ ಕಾಯುವಿಕೆಯ ನಂತರ ಕೂಡ ನ್ಯಾಯ ಸಿಕ್ಕಿಲ್ಲ. 2010ರಿಂದಲೂ ಕೂಡ ಅನ್ನದಾತರ ಈ ಭೂ ಸಂತ್ರಸ್ತರ ಗೋಳು ತಪ್ತಾ ಇಲ್ಲ. ಉದ್ಯೋಗನೂ ಇಲ್ಲ, ಇಲ್ಲಿ ಸರಿಯಾದ ಪರಿಹಾರ ಕೂಡ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಕಾರ್ಖಾನೆ ಇಲ್ಲ, ಕೃಷಿ ಇಲ್ಲ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಸಾವಿರಾರು ಎಕರೆ ಭೂಮಿ ಕಳೆದುಕೊಂಡಂತಹ ರೈತರ ಭವಿಷ್ಯ ಈಗ ಬೀದಿಗೆ ಬಿದ್ದಿದೆ. ಆದ್ರೆ ಇಂಥ ಅನ್ನದಾತರ ಹೋರಾಟಕ್ಕೆ ನ್ಯಾಯ ಸಿಗ್ತಿಲ್ಲ ಅನ್ನೋದೊಂದ್ ಕಡೆ ಆದ್ರೆ, ಹೋರಾಟ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಸಾವಿರಾರು ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಇಲ್ಲಿನ ರೈತರು. ನ್ಯಾಯ ಸಿಗ್ತಾ ಇಲ್ಲ, ಈಗ ಹೋರಾಟ ಮಾಡ್ತಾ ಇರುವಂತದ್ದು. ಭೂಮಿ ಕೊಟ್ಟವರೇ ಬೀದಿಗೆ ಬಂದಿದ್ದಾರೆ, ಕಂಪನಿಗಳು ಜೈಲ್ ಒಳಗಿದೆ. ಭೂ ಸಂತ್ರಸ್ತರನ್ನ ಗೂಂಡಾಗಿರಿ ಮೂಲಕ ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆಯಾ? ಹಾಗಾದ್ರೆ 3 ವರ್ಷಗಳ ನಿರಂತರ ಹೋರಾಟಕ್ಕೆ ಸ್ಟೇ ತಂದು ನಮ್ಮ ಭೂಮಿಯಲ್ಲಿ ಗೂಂಡಾಗಿರಿ ಮಾಡಬೇಡಿ ಅಂತ ಕೇಳ್ತಾ ಇರುವಂತದ್ದು. ಸರ್ವೆ ವಿರೋಧ ಮಾಡಿದಂತಹ ರೈತರನ್ನ ಬಂಧಿಸಿ ಎಳೆದೊಯ್ದಿದ್ದಾರೆ ಪೊಲೀಸರು. ಭೂಮಿ ಕೊಟ್ಟವರೇ ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರನ್ನ ಬಂಧಿಸಿದ್ದಾರೆ ಪೊಲೀಸರು. ಅನ್ನದಾತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಭೂ ಸಂತ್ರಸ್ತರು ಒಂದ್ ರೀತಿಯಾಗಿ ಗೂಂಡಾಗಿರಿ ನಡೀತಾ ಇದೆ ಇಲ್ಲಿ ಪೊಲೀಸ್ ಇಲಾಖೆ ವತಿಯಿಂದಾನೆ. ಕುಡತಿನಿಯಲ್ಲಿ ನಡೀತಾ ಇರುವಂತ ರೈತರ ಈ ಹೋರಾಟ, ಈಗ ರೈತರು ಹೋರಾಟ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅವ್ರು ಏನು ಕಷ್ಟ ಏನು ಅಂತ ಕೇಳೋಕ್ಕೂ ಯಾರು ತಯಾರಿಲ್ಲ. ಭೂಮಿ ಕೊಟ್ಟಂತ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ, ಬೀದಿಗಿಳಿದು ಈಗ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಅವರನ್ನ ಹಿಡಿದು ಒಳಗಡ್ತಾ ಇರುವಂತದ್ದು. ಭೂಮಿ ಕೊಟ್ಟವರೇ ಬೀದಿಗಿಳಿದು ಈಗ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಏನಾದ್ರೂ ನಡೀತಿದ್ಯಾ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತೆ. ಈಗ ಇಲ್ಲಿ ಅವರ ನ್ಯಾಯ ಏನು ಅವ್ರು ಕೇಳ್ತಿದ್ದಾರೆ ಅಂತ ಕೇಳೋಕೆ ಯಾರು ಕೂಡ ತಯಾರಿಲ್ಲ ಇಲ್ಲಿ. ಅಥವಾ ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರನ್ನ ಮುಚ್ಚಿ ಹಾಕುವಂತ ಪ್ರಯತ್ನವೇನಾದ್ರೂ ನಡೀತಾ ಇದೆಯಾ ಇಲ್ಲಿ? ಎಸ್ಎನ್ಇ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ಎಸ್ ನಾಗರಾಜ್, ಅನ್ನದಾತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಹೇಳ್ತಾ ಹೋಗೋದಾದ್ರೆ. ಗಾಯತ್ರಿ, ಏನಂತಂದ್ರೆ ಬಳ್ಳಾರಿಯ ಒಂದು ಕೆಎಡಿಬಿ ಅವರು ಕಾರ್ಖಾನೆಗಾಗಿ ವಶಪಡಿಸಿಕೊಂಡಂತಹ ಭೂಮಿಯನ್ನ ನಿಗದಿತ ಉದ್ದೇಶಕ್ಕೆ ಬಳಸ್ಕೊಂಡಿಲ್ಲ. ಭೂಮಿಯನ್ನ ಬಿಟ್ಟು ಕೊಡ್ಬೇಕು ಅಥವಾ ಇವತ್ತಿನ ಬೆಲೆಗೆ ನಮಗೆ ಹೆಚ್ಚಿನ ಒಂದು ಹಣವನ್ನ ಕೊಡ್ಬೇಕು ಅಂತೇಳಿ ಈಗಾಗಲೇ 1000ಕ್ಕೂ ಹೆಚ್ಚು ದಿನಗಳಿಂದ ಈಗ ಅನ್ನದಾತರು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕುಡ್ತಿನಿಯಲ್ಲಿ ಕೂಡ 1000 ದಿನಗಳಿಂದ ಕೂಡ ಹೋರಾಟ ನಡೆಸಿದ್ರು. ಇದೀಗ ಅಲ್ಲಿ ಕಾರ್ಖಾನೆಯನ್ನ ಆರಂಭ ಮಾಡಲೇಬೇಕೆಂದು ಕೆಎಡಿಬಿಯಿಂದ ಭೂಮಿಯನ್ನ ಪಡೆದಿರ್ತಕ್ಕಂಥ ಜಿಂದಾಲ್ನವರು
ಈ ಒಂದು ರೈತರ ಹೋರಾಟಕ್ಕೆ ಒಂದು ತಡೆಯನ್ನ ತಂದು ಅಲ್ಲಿ ಸರ್ವೆ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಆ ಒಂದು ಸರ್ವೆಯನ್ನ ನಿಲ್ಲಿಸ್ಲಿಕ್ಕಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರೈತರನ್ನ ಬಂಧಿಸಿ ನಂತರ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಿದ್ರೆ ಇಲ್ಲಿ ರೈತರ ಹೋರಾಟಕ್ಕೆ ಏನು ಬೆಲೆ ಸಿಗ್ತಾ ಇಲ್ಲ, ಹಾಗಿದ್ರೆ ಹತ್ತಿಕ್ಕುವಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ ಅಂತ? ಖಂಡಿತವಾಗಿಯೂ ಗಾಯತ್ರಿ, ಇದೀಗ ಏನಂತಂದ್ರೆ ಒಂದು ಕಾನೂನು ಕಾಯ್ದೆಯಲ್ಲಿದೆ, ನಿಗದಿತ ಉದ್ದೇಶಕ್ಕೆ ಭೂಮಿಯನ್ನ ಬಳಸಬೇಕು, ಇಲ್ಲದಿದ್ರೆ ತದನಂತರ ಅದನ್ನ ವಾಪಸನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ರೈತರು ಈಗ ನಿಗದಿತ ಉದ್ದೇಶಕ್ಕೆ ಆ ಭೂಮಿಯನ್ನ ಬಳಸಿಲ್ಲ, ನಮಗೆ ಕೊಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರೈತರು ಕೊಟ್ಟಿದ್ದಂಥದ್ದು ಅವತ್ತು ಏನು ಉತ್ತಮ್ ಗಾಲ್ವಾ ಇಂಡಸ್ಟ್ರಿಗೆ ಕೊಟ್ಟಿದ್ರು, ಅದನ್ನ ಅದು ಕೆಎಡಿಬಿ ವಶಪಡಿಸಿಕೊಂಡು ಕೆಎಡಿಬಿನವರು ಮತ್ತೆ ಇವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಂದು ರೀತಿ ರಿಯಲ್ ಎಸ್ಟೇಟ್ ಮಾದರಿಯಲ್ಲಿ ಇವರು ನಮ್ಮ ರೈತರ ಭೂಮಿಯನ್ನ ಬಲವಂತದ ಭೂ ಸ್ವಾಧೀನ ಮಾಡಿಕೊಂಡು ಮಾರಾಟ ಮಾಡಿ ಹಣ ಗಳಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಭೂ ಸ್ವಾಧೀನವನ್ನ ಕೈ ಬಿಡಬೇಕು, ಇಲ್ಲ ಇವತ್ತಿನ ಮಾರುಕಟ್ಟೆ ಬೆಲೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಅವರ ಆಗ್ರಹವಾಗಿತ್ತು. ಅದಕ್ಕಾಗಿನೇ ಅವರು ಇವತ್ತೇನು ಜಿಂದಾಲ್ನವರು ಕಾನೂನು ವ್ಯಾಪ್ತಿಯಲ್ಲಿ ಒಂದು ಹೈಕೋರ್ಟ್ ಇಂದ ಸ್ಟೇ ಅಂತ ಇದ್ರು, ಆ ಸ್ಟೇ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು. ಗಾಯತ್ರಿ, ಎಸ್, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಲ್ಲಿ ಭೂಮಿ ಕೊಟ್ಟವರು ಬೀದಿಗೆ ಬಂದಿದ್ದಾರೆ. ಕಂಪ್ನಿಗಳು ಒಂದ್ ರೀತಿಯಾಗಿ ಕೆಲವರು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ಈಗ ರೈತರು ಭೂಮಿ ಕೊಟ್ಟಂತವ್ರ ಕಷ್ಟ ಕೇಳೋಕೆ ಯಾರು ತಯಾರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.